ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಅಂಗೀರಸನ ಮಗನಾದ ಸಂವರ್ತನು ತನ್ನಲ್ಲಿ ಅಕಾರಣ ದ್ವೇಷದಿಂದ ತನಗೆ ಉಪದ್ರವ ಕೊಡುತ್ತಿದ್ದ ತನ್ನ ಅಣ್ಣನಾದ ಬೃಹಸ್ಪತಿಯ ಹಿಂಸೆಯನ್ನು ಸಹಿಸಲಾರದೆ ತನ್ನ ಸರ್ವಸ್ವವನ್ನು ಬಿಟ್ಟು ಅರಣ್ಯಕ್ಕೆ ಹೋದುದು. ಇಂದ್ರನು ಮರುತ್ತನ ಯಾಗ ವೈಭವವನ್ನು ನೋಡಿ ಅಸೂಯೆಯಿಂದ ಅವನಿಗೆ ಪುರೋಹಿತನಾಗಿದ್ದ ಬೃಹಸ್ಪತಿಯನ್ನು ತಾನು ತನ್ನ ಕಡೆಗೆ ಸೆಳೆದುಕೊಂಡು ಆ ಯಾಗವನ್ನು ತಪ್ಪಿಸಿದುದು ಎಂಬ 5ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಯುಧಿಷ್ಠಿರನಿಗೆ ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ಸಲಹೆ ನೀಡಿದ ವ್ಯಾಸರು ನಂತರ ಆ ಯಾಗಕ್ಕೆ ಬೇಕಾದಂತಹ ಪಾತ್ರೆಗಳು ಧನಕನಕಗಳಿಗಾಗಿ ಹಿಮಾಲಯದಲ್ಲಿ ಬಿದ್ದಿರುವಂತಹ ಬ್ರಾಹ್ಮಣರು ಬಿಟ್ಟು ಹೋದ ಸ್ವರ್ಣ ಧನವನ್ನು ಪಡೆದುಕೊಳ್ಳಬಹುದೆಂದು ಅದರಿಂದಲೇ ಆ ಯಾಗವನ್ನು ನಡೆಸಬಹುದೆಂದು ಸೂಚಿಸುತ್ತಾರೆ. ಆಗ ಯುಧಿಷ್ಠಿರನು ಮರುತ್ತ ರಾಜನ ಕಥೆಯನ್ನು ಕೇಳುತ್ತಿದ್ದಾನೆ. ಕರಂಧಮ ಪುತ್ರನಾದ ಆ ರಾಜನ ಕಥೆಯನ್ನು ವ್ಯಾಸರು ಹೇಳುತ್ತಿರುವರು. ಆಗ ಧರ್ಮರಾಜನು ವ್ಯಾಸನನ್ನು ಕುರಿತು ಉದಾರವಾದ ಸ್ವಭಾವವುಳ್ಳ ಆ ಮರುತ್ತರಾಜನು ಅಷ್ಟು ಐಶ್ವರ್ಯವಂತನಾದುದು ಹೇಗೆ? ಅವನಿಗೆ ಅಂತಹ ವೀರ್ಯವೆಲ್ಲಿಯದು? ಅವನಿಗೆ ಅಷ್ಟು ಸುವರ್ಣ ಸಮೃದ್ಧಿಯು ಹೇಗೆ ಬಂದಿತು? ಅವನ ದ್ರವ್ಯವೆಲ್ಲವೂ ಈಗ ಎಲ್ಲಿರುವವು? ಅದನ್ನು ನಾವು ಪಡೆಯುವ ಬಗೆ ಹೇಗೆ ಎಂದನು. ಅದಕ್ಕಾಗಿ ವ್ಯಾಸರು, ಧರ್ಮಪುತ್ರ ಕೇಳು, ದಕ್ಷ ಪ್ರಜಾಪತಿಗೆ ದೇವ ದಾನವರಿಬ್ಬರು ಮಕ್ಕಳಾದರು. ಅವರ ಸಂಖ್ಯೆಯು ಅಪರಿಮಿತವಾಗಿದ್ದಿತು. ಆ ಉಭಯ ಪಕ್ಷದವರಿಗೂ ಅನ್ಯೋನ್ಯವಾಗಿ ಕಲಹವು ಹುಟ್ಟಿತು. ಒಬ್ಬರಿಗೊಬ್ಬರು ಹೋರಾಡುತ್ತಿದ್ದರು. ಅವರಂತೆಯೇ ಅಂಗೀರಸ್ಸೆಂಬ ಮಹರ್ಷಿಗೆ ಬೃಹಸ್ಪತಿ ಎಂದು ಸಂವರ್ತರೆಂದು ಇಬ್ಬರು ಮಕ್ಕಳಿದ್ದರು. ಇಬ್ಬರು ತಂದೆಗೆ ಸಮಾನರಾಗಿದ್ದರು. ಅವರಲ್ಲಿ ಬೃಹಸ್ಪತಿಯು ಮಹಾ ತೇಜಸ್ವಿ ಎನಿಸಿಕೊಂಡಿದ್ದನು. ಸಂವರ್ತನು ಮಹಾ ತಪಸ್ವಿ ಎನಿಸಿದ್ದನು. ಈ ಅಣ್ಣ ತಮ್ಮಂದಿರಿಬ್ಬರು ಯಾವಾಗಲೂ ಒಬ್ಬರನ್ನೊಬ್ಬರು ಸ್ಪರ್ಧಿಸುತ್ತಾ ಬೇರೆ ಬೇರೆಯಾಗಿರುತ್ತಿದ್ದರು. ಬೃಹಸ್ಪತಿಯು ತನ್ನ ತಮ್ಮನಾದ ಸಂವರ್ತನನ್ನು ಬಾರಿಗೂ ಉಪದ್ರವಗೊಳಿಸುತ್ತಿದ್ದನು. ಅಣ್ಣನ ಹಿಂಸೆಯನ್ನು ತಡೆಯಲಾರದೆ ಸಂವರ್ತನು ತನ್ನ ಸರ್ವಸ್ವವನ್ನು ತೊರೆದು ಮೈಮೇಲೆ ಬಟ್ಟೆಯೂ ಇಲ್ಲದವನಾಗಿ ಅರಣ್ಯಕ್ಕೆ ಹೋಗಿ ಅಲ್ಲಿ ವಾಸ ಮಾಡಲು ಅಪೇಕ್ಷಿಸಿದನು. ಇತ್ತಲಾಗಿ ದೇವೇಂದ್ರನು ಕೂಡ ದೈತ್ಯರನ್ನೆಲ್ಲ ಯುದ್ಧದಲ್ಲಿ ಜಯಿಸಿ ದೇವೇಂದ್ರ ಪದವಿಯನ್ನು ಹೊಂದಿದ ಮೇಲೆ ಅಂಗೀರಸ್ಯರ ಜ್ಯೇಷ್ಠ ಪುತ್ರನು ಬ್ರಾಹ್ಮಣೋತ್ತಮನೂ ಆದ ಬೃಹಸ್ಪತಿಯನ್ನೇ ತನ್ನ ಪುರೋಹಿತನನ್ನಾಗಿ ಇಟ್ಟುಕೊಂಡನು. ಓ ಧರ್ಮಪುತ್ರ, ಪೂರ್ವದಲ್ಲಿ ಈ ಬೃಹಸ್ಪತಿಯ ತಂದೆಯಾದ ಅಂಗೀರಸ್ಸು ಕರಂಧಮನೆಂಬ ರಾಜನಿಗೆ ಪುರೋಹಿತನಾಗಿ ಯಾಗಗಳನ್ನು ಮಾಡಿಸುತ್ತಿದ್ದನು. ಆ ಕರಂಧಮನು ವೀರ್ಯದಲ್ಲಿಯೂ ಬಲದಲ್ಲಿಯೂ ಎಣೆಯಲ್ಲದ ಧರ್ಮಾತ್ಮನು, ದೃಢವ್ರತವುಳ್ಳವನು, ಇಂದ್ರನಂತೆ ಮಹಾ ತೇಜಸ್ವಿಯು. ಅವನಲ್ಲಿ ವಾಹನಗಳು, ಮಿತ್ರರು, ಯೋಧರು ಅಪರಿಮಿತವಾಗಿದ್ದವು. ಅವನ ಶಯನಾಸನಗಳೇ ಮೊದಲಾದ ಸಾಮಗ್ರಿಗಳೆಲ್ಲವೂ ಅಮೂಲ್ಯವಾದವುಗಳು. ಓ ರಾಜ, ಅವನು ಮನಸ್ಸಿನಿಂದ ನೆನೆಸಿಕೊಂಡು ಬಾಯಿಂದ ಒಂದಾವರ್ತಿ ಊದಿದ ಮಾತ್ರಕ್ಕೆ ಅವನು ಕೋರಿದ ವಸ್ತುಗಳೆಲ್ಲವೂ ಒದಗಿ ಬರುತ್ತಿದ್ದವು. ಅವನು ತಮ್ಮ ಗುಣಗಳಿಂದಲೇ ಎಲ್ಲ ರಾಜರನ್ನು ವಶೀಕರಿಸಿಕೊಂಡನು. ಅವನು ತನಗೆ ಇಷ್ಟ ಬಂದ ಕಾಲದವರೆಗೆ ಈ ಲೋಕದಲ್ಲಿ ಜೀವಿಸಿದ್ದು ಆಮೇಲೆ ಈ ಶರೀರದೊಡನೆಯೇ ಸ್ವರ್ಗವನ್ನು ಸೇರಿದನು. ಅವನಿಗೆ ಯಯಾತಿಯಂತೆ ಧರ್ಮಜ್ಞನಾದ ಅವಿಕ್ಷಿತ್ತೆಂಬ ಮಗನಾದನು. ಅವನು ಶತ್ರುಗಳನ್ನೆಲ್ಲ ಜಯಿಸಿ ಸಮಸ್ತ ಭೂಮಿಯನ್ನು ತನ್ನ ವಶಪಡಿಸಿಕೊಂಡನು. ಅವನು ಪರಾಕ್ರಮದಿಂದಲೂ ಗುಣದಿಂದಲೂ ತನ್ನ ತಂದೆಗೆ ಸಾಟಿ ಎನಿಸಿಕೊಂಡಿದ್ದನು. ಅವನಿಗೆ ಆ ಅವಿಕ್ಷಿತ್ತನಿಗೆ ಇಂದ್ರನಿಗೆ ಎನಿಸಿದ ಮರುತ್ತನೆಂಬ ಮಗನಾದನು. ಇವನು ಬಹಳ ವೀರ್ಯವಂತನು. ಸಮುದ್ರಾವೃತವಾದ ಸಮಸ್ತ ಭೂಮಿಯು ಇವನಲ್ಲಿ ಅನುರಕ್ತವಾಗಿದ್ದಿತು. ಇವನು ಸರ್ವ ವಿಧದಲ್ಲಿಯೂ ದೇವೇಂದ್ರನಿಗಿಂತಲೂ ತಾನು ಮೇಲೆನಿಸಿರಬೇಕೆಂದು ಯಾವಾಗಲೂ ಇಂದ್ರನೊಡನೆ ಸ್ಪರ್ಧಿಸುತ್ತಿದ್ದನು. ಇಂದ್ರನು ಇವನು ತಲೆ ಎತ್ತದ ಹಾಗೆ ಮಾಡಬೇಕೆಂದು ಇವನೊಡನೆ ಸ್ಪರ್ಧಿಸುತ್ತಿದ್ದನು. ಆ ಮರುತ್ತ ರಾಜನು ಬಹಳ ಶುದ್ಧಾತ್ಮನೂ ಗುಣವಂತನೂ ಆಗಿದ್ದುದರಿಂದ ದೇವೇಂದ್ರನು ಅವನಿಗಿಂತಲೂ ತಾನು ಮೇಲೆನಿಸಬೇಕೆಂದು ನಾನಾ ವಿಧದಿಂದ ಪ್ರಯತ್ನಪಟ್ಟರೂ ಸಾಧ್ಯವಾಗಲಿಲ್ಲ. ಹೀಗೆ ಪ್ರಯತ್ನಪಟ್ಟರೂ ತನ್ನಲ್ಲಿ ವಿಶೇಷವನ್ನೇನೂ ತೋರಿಸಲಾರದೆ ದೇವೇಂದ್ರನು ತನ್ನ ಪುರೋಹಿತನಾದ ಬೃಹಸ್ಪತಿಯನ್ನು ಎಲ್ಲ ದೇವತೆಗಳನ್ನು ಕರೆಯಿಸಿಕೊಂಡು ಬೃಹಸ್ಪತಿಯೊಡನೆ ಹೀಗೆಂದು ಹೇಳುವನು. ಆಚಾರ್ಯ, ನೀನು ಆ ಮರುತ್ತನಿಗೆ ಪುರೋಹಿತನಾಗಿ ದೇವ ಪಿತೃಕರ್ಮಗಳಲ್ಲಿ ಯಾವುದನ್ನು ಅವನಿಂದ ಮಾಡಿಸಬಾರದು. ನನಗೆ ನೀನು ಪ್ರಿಯವನ್ನು ಉಂಟು ಮಾಡುವವನಾಗಿದ್ದರೆ ನೀನು ಅವನಿಗೆ ಪೌರೋಹಿತ್ಯವನ್ನು ಮಾಡಿಸಲೇಬಾರದು. ನಾನಾದರೂ 3 ಲೋಕಗಳಿಗೂ ಪ್ರಭುವೆನಿಸಿಕೊಂಡು ಇಂದ್ರ ಪದವಿಯನ್ನು ಹೊಂದಿರುವೆನು. ಇಂತಹ ಪದವಿಯು ನನಗೊಬ್ಬನಿಗೆ ಹೊರತು ಬೇರೊಬ್ಬರಿಗೆ ಲಭಿಸದು. ಆ ಮರುತ್ತನಾದರೂ ಸಾಮಾನ್ಯವಾದ ಒಂದು ಭೂಮಿಗೆ ಒಡೆಯನು. ಓ ಬೃಹಸ್ಪತಿ, ದೇವತೆಗಳಿಗೆಲ್ಲ ಪ್ರಭುವೆನಿಸಿಕೊಂಡು
ಜರಾಮರಣಗಳಿಲ್ಲದವನಾದ ನನಗೆ ನೀನು ಪುರೋಹಿತನಾಗಿದ್ದುಕೊಂಡು ಮರಣಶೀಲನಾದ ಆ ಮರುತ್ತನಿಗೂ ನಾಚಿಕೆಯಿಲ್ಲದೆ ಪೌರೋಹಿತ್ಯವನ್ನು ಮಾಡಿಸುವೆಯಾ? ಒಂದು ವೇಳೆ ನಿನಗೆ ಅವನನ್ನು ಬಿಡುವ ಮನಸ್ಸಿಲ್ಲದಿದ್ದರೆ ನನ್ನನ್ನು ಬಿಟ್ಟು ಅವನಲ್ಲಿಯೇ ಇರು, ಹಾಗಿಲ್ಲವೇ ಅವನನ್ನು ಬಿಟ್ಟು ನನ್ನಲ್ಲಿಯಾದರೂ ಇರು, ನಿನಗೆ ಮಂಗಳವಾಗಲಿ. ನಮ್ಮಿಬ್ಬರನ್ನು ಸಮಾನವಾಗಿ ಭಾವಿಸಿ ಇಬ್ಬರಿಗೂ ನೀನು ಪುರೋಹಿತನಾಗಿರುವುದಕ್ಕೆ ನಾನೊಪ್ಪಲಾರೆನು ಎಂದನು. ಇಂದ್ರನಿಗೆ ಈ ಮಾತುಗಳನ್ನು ಕೇಳಿ ಬೃಹಸ್ಪತಿಯು ಸ್ವಲ್ಪ ಹೊತ್ತು ತನ್ನಲ್ಲಿ ತಾನು ಆಲೋಚಿಸುತ್ತಿದ್ದು, ಓ ದೇವೇಂದ್ರ, ನೀನೇನೋ ಸಮಸ್ತ ಭೂತಗಳಿಗೆ ಅಧಿಪತಿ, ಸಮಸ್ತ ಲೋಕಗಳು ನಿನ್ನ ಕೈಯಲ್ಲಿ ಅಡಗಿರುವವು. ವಿಶ್ವರೂಪನಾದ ನಮುಚಿಯನ್ನು ಬಲಾಸುರನನ್ನು ಕೊಂದ ಮಹಾಪರಾಕ್ರಮಿ ನೀನು. ನೀನೊಬ್ಬನೇ ವೀರಲಕ್ಷ್ಮಿಯನ್ನು ಪಡೆದಿರತಕ್ಕವನು, ಭೂಮಿಯನ್ನು ಸ್ವರ್ಗವನ್ನು ಯಾವಾಗಲೂ ಭರಿಸತಕ್ಕವನು. ದೇವರಾಜನಾದ ನಿನಗೆ ಪೌರೋಹಿತ್ಯವನ್ನು ಮಾಡಿಸುವ ನಾನು ಕೇವಲ ಮನುಷ್ಯನಾದ ಆ ಮರುತ್ತನಿಗೆ ಪೌರೋಹಿತ್ಯವನ್ನು ಮಾಡಲು ಹೇಗೆ ತಾನೇ ಒಪ್ಪುವೆನು? ಮಹೇಂದ್ರ, ನೀನು ಚಿಂತಿಸಬೇಡ. ಇನ್ನು ಮೇಲೆ ನಾನು ಮರಣಶೀಲನಾದ ಆತನ ಯಜ್ಞದಲ್ಲಿ ಸೌಟನ್ನು ಮುಟ್ಟುವವನಲ್ಲ. ನನ್ನ ಮಾತನ್ನು ನಂಬು. ಇದು ನನ್ನ ದೃಢವಾದ ಪ್ರತಿಜ್ಞೆ. ಒಂದು ವೇಳೆ ಬೆಂಕಿಯಾದರೂ ಶೀತಲವಾಗಬಹುದು, ಭೂಮಿಯಾದರೂ ಹೊರಳಬಹುದು, ಸೂರ್ಯನಿಗೆ ಪ್ರಕಾಶವೇ ಇಲ್ಲದಿರಬಹುದು, ನನ್ನಲ್ಲಿ ಮಾತ್ರ ಸತ್ಯವು ಎಂದಿಗೂ ತಪ್ಪಿ ಹೋಗದು ಎಂದನು. ಓ ಧರ್ಮರಾಜ, ಬೃಹಸ್ಪತಿಯ ಈ ಮಾತನ್ನು ಕೇಳಿ ಇಂದ್ರನ ಮನಸ್ಸಿಗೆ ಶಾಂತಿಯುಂಟಾಯಿತು. ಬೃಹಸ್ಪತಿಯನ್ನು ಕೊಂಡಾಡುತ್ತಾ ತನ್ನ ಮನೆಗೆ ಹೋಗಿ ಸೇರಿದನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದ 5ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.